ಮಧುಗಿರಿ ಕೈಯಲ್ಲಿರುವ ಒಂದು ಪುಸ್ತಕವೇ ಮಕ್ಕಳಿಗೆ ಸಂಪೂರ್ಣ ವಿಶ್ವದ ಅರಿವು ಮೂಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಸಾಹಿತಿ ಮಲನಮೂರ್ತಿ ತಿಳಿಸಿದರು. ಪಟ್ಟಣದ ಪಶ್ಚಿಮ ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಚಲ ಕಲ್ಚರಲ್ ಫೌಂಡೇಶನ್ ವತಿಯಿಂದ ಅಂತಾರಾಷ್ಟ್ರೀಯ ಮಕ್ಕಳ ಪುಸ್ತಕ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಅಚಲ ಕಲ್ಚರಲ್ ಫೌಂಡೇಶನ್ ಅಧ್ಯಕ್ಷ ಪ್ರೊಫೆಸರ್ ಡಿಎಸ್ ಮುನೀಂದ್ರಕುಮಾರ್, ಶಾಲೆಯ ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ, ಶಿಕ್ಷಕರಾದ ರಂಗನಾಥ್, ನಾಗೇಶಯ್ಯ, ಮಂಜುಳಾ ಹಾಗೂ ವಿದ್ಯಾರ್ಥಿಗಳಿದ್ದರು. ಆ ಗಿಡವನ್ನು ನಾವು ಇವತ್ತು ನಿರ್ಲಕ್ಷಿಸಿದರೆ ನಾಳೆ ಹೂವನ್ನ ಹಣ್ಣನ್ನ ಪಡೆಯುವ ಭಾಗ್ಯವನ್ನು ಕಳ್ಕೊಳ್ತೇವೆ. ಹಾಗೇನೆ ಮಕ್ಕಳು ಕೂಡ ಚಿಕ್ಕ ಮಕ್ಕಳು ಅಂತ ಸಮಾಜದವರು ನಿರ್ಲಕ್ಷಿಸಿದರೆ ಅವರು ನಾಳೆ ಈ ದೇಶದ ಪ್ರಜೆಗಳಾಗಿ ಮಾಡಬೇಕಾದ ಜವಾಬ್ದಾರಿಗಳನ್ನು ಸರಿಯಾಗಿ ಮಾಡೋಕ್ಕಾಗಲ್ಲ. ಅದಕ್ಕೇನೆ ಮಗು ಮನುಜನ ತಂದೆ ಎನ್ನುವ ಮಾತಿದೆ. ಇವತ್ತು ನಮ್ಮ ಕಣ್ಣಲ್ಲಿ ಚಿಕ್ಕ ಹುಡುಗರು ಕಾಣಬಹುದು, ಆದರೆ ನಾಳೆ ಈ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯುವಂಥವ್ರು. ಅಂದರೆ ನಿಮಗೆ ಅಕ್ಷರ ಬರಬೇಕು. ಅಕ್ಷರ ಬಂದಿರುತ್ತೆ, ನಿಮಗೆ ಅಕ್ಷರದ ಮೂಲಕ ನಿಮ್ಮ ಜ್ಞಾನ ವಿಕಾಸ ಆಗತ್ತೆ. ಆ ವಿಕಾಸದ ಮೂಲಕ ನಿಮ್ಮ ಮನೋಧರ್ಮ ವಿಕಾಸ ಆಗತ್ತೆ. ಮನೋಧರ್ಮದ ಮೂಲಕ ನಿಮ್ಮ ಜನ್ಮ ಕೊಟ್ಟವರು, ಪಾಠ ಹೇಳಿಕೊಟ್ಟವರು, ನಿಮ್ಮ ಒಡನಾಡಿಗಳ ಜೊತೆಗೆ ಹೇಗೆ ಬೆರೆಯಬೇಕು, ಹೇಗೆ ಬೆಳೆಯಬೇಕು, ಹೇಗೆ ಸಹಕಾರದಿಂದ ನೀವು ಸದ್ವರ್ತನೆಯಿಂದ ಒಳ್ಳೆಯವರಾಗಬೇಕು. ಕಾಫಿ ಕುಡ್ದಿಲ್ಲ, ಟೀ ಕುಡ್ದಿಲ್ಲ ಅಂತ ಹೇಳಿದ್ರೆ ನನಗೇನೋ ಆಗೋಗ್ಬಿಟ್ಟಿದೆ, ಬಹಳ ಚಡಪಡಿಸ್ತಿದ್ದೀನಿ ಅಂತ ಅಂದ್ಕೊಳ್ತೀವಲ್ಲ, ಆ ರೀತಿಯಲ್ಲಿ ಇವತ್ತು ಏನನ್ನೋ ಕೂಡ ನನ್ನ ಪಠ್ಯ ಬಿಟ್ಟು, ನನ್ನ ಪುಸ್ತಕ ಬಿಟ್ಟು ಅದರ ಆಚೆಗೆ ಇನ್ನೇನನ್ನೋ ಕೂಡ ಒಂದು ಸಣ್ಣ ವಿಚಾರವನ್ನ ನಾನು ಓದ್ಕೊಳ್ಳಿಲ್ಲ ಅಂದ್ರೆ ನನಗೆ ಸಮಾಧಾನ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಓದುವ ಚಟವನ್ನು ನೀವು ಅಂಟಿಸ್ಕೊಂಡ್ರೆ ನಿಜವಾಗ್ಲೂ ಕೂಡ ಮುಂದೆ ನಿಮ್ಮ ವ್ಯಕ್ತಿತ್ವವನ್ನು ಯಾರು ಕೂಡ ರೂಪಿಸಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಪಾಠ ಮಾಡುವಂತ ಶಿಕ್ಷಕರು ಅಥವಾ ಮೇಷ್ಟ್ರುಗಳನ್ನ ನಾವೇನಿದ್ದೀವಿ, ನಾವು ನಿಮಗೆ ದಾರಿನ ತೋರಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತೀವಿ. ಅದರ ಆಚೆಗೆ ನಿಮ್ಮ ವ್ಯಕ್ತಿತ್ವ ಏನಾದ್ರೂ ಕೂಡ ಕಟ್ಕೊಡ್ತದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಮೊಬೈಲ್ಗಳಿಗೂ ಯಾರು ಕೂಡ ಕಟ್ಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಪುಸ್ತಕ ನಮ್ಮ ವ್ಯಕ್ತಿತ್ವವನ್ನು ಕಟ್ಕೊಳ್ತದೆ. ನಿಜವಾದ